ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವಾಗ ಮೆಟ್ರೋ ಸ್ಟೇಷನಲ್ಲಿದ್ದೀನಿ. ಇವತ್ತು ವಿಧಾನಸೌಧ ಹತ್ರ ಏನು ಬ್ಯಾಂಗ್ಳೂರ್ ಫೆಸ್ಟ್ ನಡೀತಾ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಅದು ವಿತ್ ಸ್ಪೆಷಲ್ ಪರ್ಸನ್ ಜೊತೆ ಇವತ್ತು ವ್ಲಾಗ್ ಇರುತ್ತೆ. ಸೊ ಯಾರು ಮಿಸ್ ಮಾಡ್ಕೊಬೇಡಿ, ಆ ಸ್ಪೆಷಲ್ ಪರ್ಸನ್ ಯಾರು ಅಂತ ಹೇಳ್ಬಿಟ್ಟು. ಆ್ಯಂಡ್ ಒಬ್ಬರಲ್ಲ, ತುಂಬ ಜನ ಸ್ಪೆಷಲ್ ಪರ್ಸನ್ಸ್ ಇರ್ತಾರೆ ಇವತ್ತು. ಸೊ ಅದ್ರ ಡೀಟೇಲ್ಸ್ ಎಲ್ಲ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ವಿಡಿಯೋ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಆ್ಯಂಡ್ ಲೈಕ್ಸು, ಶೇರು, ಕಮೆಂಟ್ನ ಮಾಡೋದನ್ನ ಕೂಡ ಮರಿಬೇಡಿ. ಥ್ಯಾಂಕ್ ಯು. ಲಡ್ಡು ನಾವು ಮೆಟ್ರೋ ಸ್ಟೇಷನ್ ಹತ್ರ ಬಂದಿದ್ದ ನಂಗೆ ಡ್ರಾಪ್ ಮಾಡಲಿಕ್ಕೆ. ಇಲ್ಲ, ಲವ್ ಯು. ಅಮ್ಮ ಎಲ್ಲಿ ಹೋಗ್ತೀಯಾಳೆ? ಮೆಟ್ರೋಗ. ಅಮ್ಮನ ಕೆಲಸ ಇದೆ, ಬೇಗ ಮುಗಿಸ್ಕೊಬರ್ತೀನಿ ಆಯಿತಾ? ಲವ್ ಯು. 8:30ಗೆಲ್ಲ ರೀಚ್ ಆಗಲಿಕ್ಕೆ ಹೇಳಿದ್ರಿಂದ ನಾನು 7:45 8 o'clockಗೆಲ್ಲ ಮನೆಯೇ ಬಿಟ್ಟೆ. ಆಲ್ರೆಡಿ 8 ಕ್ರಾಸ್ ಆಗಿತ್ತು, ಸ್ವಲ್ಪ ಲೇಟೇ ಆಗಿತ್ತು. ಮನೆಯಲ್ಲೂ ಕೂಡ ಎಲ್ಲದೂ ಮಾಡಿಟ್ಬಿಟ್ಟು ಬರಬೇಕಲ್ವ, ಬ್ರೇಕ್ಫಾಸ್ಟು ಎಲ್ಲದೂ. ಆ್ಯಂಡ್ ಆಫ್ಟರ್ನೂನಿಗೆ ಲಂಚಿಗೆ ಕೂಡ ಪ್ರಿಪೇರ್ ಮಾಡಿ ಬಂದಿದ್ದೀನಿ. ಆ್ಯಂಡ್ ನಾನು ಕೂಡ ಹೇಗೆ ರೆಡಿಯಾಗಿದ್ದೀನಿ. ಆ್ಯಕ್ಚುಲಿ ಲೇಡಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ನನ್ನನ್ನು ಕಳಿಸ್ಕೊಡ್ಲಿಕ್ಕೆ. ಬಟ್ ಫಸ್ಟ್ ಟೈಮ್ ಅವನನ್ನು ಲಾಂಗ್ ಟೈಮ್ ಬಿಟ್ಟು ಹೋಗ್ತಾ ಇದ್ದೀನಿ. ಲೆಟ್ಸ್ ಸಿ ಅವನು ಹೇಗಿರ್ತಾನೆ ಅವರ ಅಪ್ಪ ಜೊತೆನಲ್ಲಿ ಅಂತ ನೋಡಬೇಕು. ನಾನು ಹತ್ತಿದ ಸ್ಟೇಷನ್ ಸ್ವಲ್ಪ ಖಾಲಿನೇ ಇತ್ತು. ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಸೊ ಖಾಲಿ ಇದೆ ಅಂತ ಅಂದ್ಕೊಂಡೆ. ಬಟ್ ನನ್ನ ಅಸಂಪ್ಷನ್ ಅಂತೂ ಕಂಪ್ಲೀಟ್ಲಿ ರಾಂಗ್ ಆಗಿತ್ತು. ನೆಕ್ಸ್ಟ್ 2-3 ಸ್ಟೇಷನಿಂದ ಆ್ಯಂಡ್ ಮೆಜೆಸ್ಟಿಕಲ್ ಅಂತೂ ಜಾಮ್ ಪ್ಯಾಕ್ಡ್ ಆಗಿ ಹೋಗ್ಬಿಟ್ಟಿತ್ತು ಮೆಟ್ರೋ ಅಂತೂ. ಲಿಟ್ರಲಿ ಎಲ್ಲರೂ ನಿಂತ್ಕೊಂಡಿದ್ರು ಅಷ್ಟೇ. ನಮಗೆ ಅಸೆಂಬಲ್ ಆಗಲಿಕ್ಕೆ ಹೇಳಿದ ಪ್ಲೇಸ್ ಬಂದು ಕಬ್ಬನ್ ಪಾರ್ಕ್ ಹತ್ರ. ಸೊ ಅಲ್ಲಿ ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಅದು ಪೋಸ್ಟ್ ಆಫೀಸ್ ಹತ್ರ ಎಲ್ಲರೂ ಬರಬೇಕು ಅಂತ ಹೇಳಿದ್ದಾರೆ. ನನಗೂ ಫಸ್ಟ್ ಟೈಮ್ ಅಲ್ವ, ಸರಿ ನೋಡೋಣ ಅಂತ ಒಂದು ಎಕ್ಸೈಟ್ಮೆಂಟ್ ಅಷ್ಟೇ ನನಗೆ. ಆ್ಯಂಡ್ ಅಲ್ಲಿಂದ ಹೇಳ್ಕೊಂಡು ನಾನು ಪೋಸ್ಟ್ ಆಫೀಸ್ ಹತ್ರ ನಡ್ಕೊಂಡು ಹೋದೆ. ಅಟ್ ಲಾಸ್ಟ್ ನಾನು ವೆಯ್ಟ್ ಮಾಡ್ತಿದ್ದೆ ಟೈಮ್ ಬಂತು. ಅದೇನೇ ಕೊಳಿ ರಮ್ಯ ಅವ್ರನ್ನ ಮೀಟ್ ಮಾಡೋದು. ಎಸ್, ಇವರ ಅಂಡರಲ್ಲಿ ನಾನು ಒಂದು ಕೋರ್ಸಿಗೆ ಜಾಯ್ನ್ ಆಗಿದ್ದೀನಿ. ಆ್ಯಂಡ್ ಇವ್ರು ನನಗೆ ಆನ್ಲೈನಲ್ಲಿ ಟೀಚ್ ಮಾಡ್ತಾ ಇದ್ದಾರೆ. ಸೊ ಇದು ಒಂದು ಏನು ಹೇಳೋದು, ಲೈವ್ ಸೆಷನ್ ಆಗಿ, ಅಂದರೆ ಲೈವ್ ವ್ಲಾಗಿಂಗ್ ಎಲ್ಲ ಹೇಗೆ ಮಾಡೋದು ಅಂತೇಳಿ ಟೀಚ್ ಮಾಡಲಿಕ್ಕೋಸ್ಕರ ನಮ್ಮನ್ನೆಲ್ಲ ಅಸೆಂಬಲ್ ಆಗಲಿಕ್ಕೆ ಹೇಳಿದ್ದಾರೆ. ಸೊ ನಾವಿಲ್ಲಿ ಎಲ್ಲ ಒಂದೇ ಕಡೆ ಸೇರಿಕೊಂಡು ಸುಮಾರು ಜನ ಇದ್ದರು, ಅಂದರೆ 2-3 ಬ್ಯಾಚಸ್ಸಿಂದ ಎಲ್ಲರೂ ಜಾಯ್ನ್ ಆಗಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಂಡಿಪೆಂಡೆನ್ಸ್ ಡೇ ಆಗಿದ್ದರಿಂದ ಅಲ್ಲೆಲ್ಲ ಸ್ವಲ್ಪ ಫ್ಲ್ಯಾಗ್ ಹಾಸ್ಟಿಂಗ್ ಎಲ್ಲ ಇತ್ತು. ಆ್ಯಂಡ್ ವಿಧಾನಸೌಧ ಹತ್ರ ಇದ್ದಿತ್ತು, ಅಂದರೆ ಬ್ಯಾಂಗ್ಳೂರ್ ಫೆಸ್ಟ್ ಅಂತ ಏನು ಪ್ರೋಗ್ರಾಮ್ ನಡೀತಿದೆ ಅಲ್ಲಿ ಅಟೆಂಡ್ ಮಾಡೋದಕ್ಕೋಸ್ಕರ ನಾವೆಲ್ಲರೂ ಹೋಗ್ತಿದ್ದೀವಿ. ಆನ್ಲೈನಲ್ಲಿ ನಾವು ಇದನ್ನು ಬುಕ್ಕಿಂಗ್ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಆನ್ಲೈನಲ್ಲಿ ಪರಿಚಯ ಇತ್ತು ಆ್ಯಂಡ್ ಗ್ರೂಪ್ ಚಾಟಲ್ಲಿ ಪರಿಚಯ ಇತ್ತು. ಎಲ್ಲರೂ ಇವತ್ತು ಡೈರೆಕ್ಟಾಗಿ ನೋಡಿದಾಗ ನೀವಾ ಅನ್ನೋ ಫೀಲ್ ಇತ್ತು. ಕಬ್ಬನ್ ಪಾರ್ಕ್ ಹತ್ರ ಅಸೆಂಬಲ್ ಆಗಿದ್ದೀವಿ. ಸೊ ಇಲ್ಲಿಂದ ಎಲ್ಲರೂ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡಬೇಕು. ಸುಮಾರು ಜನ 2-3 ಬ್ಯಾಚಿಂದ ಎಲ್ಲ ಬಂದಿದ್ದೀವಿ. ಸೊ ಯೂಟ್ಯೂಬ್ ಮಾಡೋರು ಮಾತ್ರ ಕರೆಸಿರೋದು. ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋರನ್ನ ಯಾರನ್ನೂ ಇನ್ವೈಟ್ ಮಾಡಿಲ್ಲ ಇದಕ್ಕೆ. ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೇನೆ ಬ್ಯಾಂಗ್ಳೂರ್ ಫೆಸ್ಟಿಗೆ. ನಾನು ಈ ಪ್ರೋಗ್ರಾಮ್ನ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಿರೋದು. ಬ್ಯಾಂಗ್ಳೂರಲ್ಲಿದ್ರೂ ಈ ಥರ ಏನು ಪ್ರೋಗ್ರಾಮ್ಸ್ಗಳಿಗೆ ನಾನು ಸ್ವಲ್ಪ ಕಮ್ಮಿನೇ ಹೋಗಿರೋದು. ಅಂದರೆ ಫಸ್ಟ್ ಟೈಮ್ ಫ್ಲ್ಯಾಗ್ ಹಾಸ್ಟಿಂಗಿಗೆ ಅಥವಾ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನಿಗೆ ನಾನು ಹೋಗ್ತಾ ಇರೋದು. ಕ್ರೌಡ್ ಅಂತೂ ತುಂಬ ಜನನೇ ಇತ್ತು. ಲಕ್ಕಿಲಿ ಇವತ್ತು ಸ್ವಲ್ಪ ಬಿಸಿಲು ಕಮ್ಮಿ ಇತ್ತು, ಕ್ಲೌಡಿ ಇದ್ದಿದ್ದರಿಂದ. ಸೊ ವೆದರ್ ಅಂತೂ ಸಕ್ಕತ್ತಾಗಿತ್ತು ಮಾತ್ರ, ಅಷ್ಟೇನು ಟಯರ್ಡ್ ಅನ್ನಿಸ್ಲಿಲ್ಲ. ಈಗೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ವಿಧಾನಸೌಧ ಅಲ್ಲಿದೆ. ಸೊ ಇಲ್ಲಿ ಸ್ವಲ್ಪ ವಾಯ್ಸ್ ಓವರ್ ಏನೋ ಕೊಟ್ಟಿದ್ದೀನಿ ಅಂದರೆ ಹಿಂದೆ ಒಂದು ಮ್ಯೂಸಿಕ್ ಪ್ಲೇ ಆಗ್ತಿತ್ತು, ಕಾಪಿರೈಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಸ್ವಲ್ಪ ಲೋ ಮಾಡಿದ್ದೀನಿ ನಾನು. ಆ್ಯಂಡ್ ಇಲ್ಲಿ ಮೀಡಿಯಾದೆಲ್ಲ ಇದ್ದಿದ್ದರಿಂದ ನಾವು ಸ್ವಲ್ಪ ಬೈಟ್ಸ್ ಎಲ್ಲ ಕೊಟ್ಟಿದ್ದೀವಿ. ಚೆನ್ನಾಗಿತ್ತು, ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡಿತ್ತು ಅದನ್ನು. ಅಷ್ಟೇಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ರಿಗೂ. ಇಲ್ಲಿ ಕ್ರಿಯೇಟರ್ಸ್ ಕ್ಲಬ್ಬಿಂದ ಬಂದಿದ್ದೀವಿ ನಾವು. ಸ್ಕೂಲ್ ಡೇಸ್ ನೆನಪಾಗ್ತಾ ಇದೆ. ಆ್ಯಕ್ಚುಲಿ ಎಷ್ಟೋ ವರ್ಷ ಆದಮೇಲೆ ಮತ್ತೆ ಈ ಸೆಲೆಬ್ರೇಷನಿಗೆ ಬಂದಿರೋದು. ಯೂಶಲಿ ಮನೆಯಲ್ಲಿ ಗಂಡ ಮಕ್ಕಳ ಕಡೆಯಿಂದ ಎಲ್ಲೂ ಬರೋಕ್ಕಾಗ್ತಾ ಇರಲಿಲ್ಲ, ಮನೆಯಲ್ಲಿ ಇರ್ತಾ ಇದ್ವಿ. ಸೊ ಈ ವರ್ಷ ಇಲ್ಲಿಗೆ ಬಂದಿರೋದು ನಿಜವಾಗ್ಲೂ ಚೆನ್ನಾಗಿದೆ. ಇನ್ನೂ ಒಳಗಡೆ ಹೋಗಿ ಏನೇನಿದೆ ಅಂತೆಲ್ಲ ಹೋಗಿ ನೋಡಬೇಕು. ತುಂಬಾನೇ ಆಯಾ ಒಂದು ಜಿಲ್ಲೆಗಳದ್ದು ಸ್ಟಾಲ್ಸ್ಗಳಿದೆ, ತಿನಿಸುಗಳದ್ದು ಮತ್ತೆ ಬಟ್ಟೆ ಸ್ಟಾಲ್ಸ್ಗಳು, ಹೆಣ್ಮಕ್ಳಿಗೆ ಏನೇನು ಬೇಕೋ ಎಲ್ಲ ಇದೆ. ಸೊ ಈ ತರ ಒಂದೇ ಕಡೆ ಸಿಕ್ಕಿರೋದ್ರಿಂದ ಎಷ್ಟು ಖುಷಿ ಆಗ್ತದೆ. ಒನ್ ರೂಪಲ್ಲಿ ಈ ಥರದ್ದು ಎಲ್ಲದೂ ಸಿಗ್ತಾ ಇರೋದು ನಿಜವಾಗ್ಲೂ ಖುಷಿ ಇದೆ. ಹೆಣ್ಮಕ್ಳಿಗೆ ಶಾಪಿಂಗ್ ಅಂದ್ರೇನೆ ಸಿಕ್ಕಾಪಟ್ಟೆನೇ ಇಷ್ಟ ಇರುತ್ತೆ. ಅಂಥದ್ರಲ್ಲಿ ಅದು ಎಲ್ಲದೂ ಒಂದೇ ರೂಪಲ್ಲಿ ಸಿಗ್ತಿದೆ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಗ್ರ್ಯಾಬ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ.
ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್. ನಿಮ್ಮ ಹೆಸರು ಮೇಡಮ್? ಅಲ್ಲಿ ನಾವೇನು ಆನ್ಲೈನ್ ಅಪ್ಲೈ ಮಾಡಿದ್ವಿ ಅದ್ರದ್ದು QR ಕೋಡ್ ಸ್ಕ್ಯಾನ್ ಆಗಬೇಕಾಗಿರೋದ್ರಿಂದ ಎಲ್ಲರೂ ಆವಾಗ ಆಚೆ ಕಳಿಸಿದ್ರು. ಅಂದರೆ ಅಲ್ಲಿಂದ ನಾವು ಆಚೆ ಬಂದು ನಮ್ಮ QR ಕೋಡ್ನ ಇರೋವಂಥವ್ರನ್ನ ಮಾತ್ರ ಅಲೋ ಮಾಡಿದ್ರು. ಯಾಕಂದರೆ ಫ್ಲಾಗ್ ಹಾಸ್ಟಿಂಗ್ ಟೈಮ್ನಲ್ಲಿ ಎಲ್ಲರೂ ಅಲೋ ಮಾಡಿದರು. ಬಟ್ ಬ್ಯಾಂಗ್ಳೂರ್ ಫೆಸ್ಟ್ ಅಂತ ಏನಿದೆ ಅದಕ್ಕೆ ಬಂದು ನಾವು ಆನ್ಲೈನ್ ಅಪ್ಲೈ ಮಾಡ್ಕೊಂಡಿರೋರಿಗೆ ಮಾತ್ರನೇ ಅಲ್ಲಿಗೆ ಹೋಗ್ಲಿಕ್ಕೆ ಅವಕಾಶ ಇತ್ತು. ಸೊ ಹೋಸ್ಟಿಂಗಿಗೆ ಯಾರ್ಯಾರು ಬಂದಿದ್ರು ಅವ್ರನ್ನೆಲ್ಲ ಆಚೆ ಕಳಿಸಿ ಮತ್ತೆ ಇನ್ನೊಮ್ಮೆ ಚೆಕ್ ಮಾಡಿ ನಮ್ಮನ್ನು ಬಿಡ್ತಾಯಿದ್ರು. ಏನಂತ ಹೇಳಿದ್ರೆ 18,000 to 20,000 ಅಷ್ಟೇ ಬ್ಯಾಂಗ್ಳೂರ್ ಫೆಸ್ಟಿಗೆ ಟಿಕೆಟ್ಸ್ನ ಅವ್ರು ಅಲೋ ಮಾಡಿದ್ದು. ಬಟ್ ವಿತೌಟ್ ಅಂದರೆ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಲ್ಲೇ ತುಂಬ ಜನ ಬಂದು ವಾಪಸ್ ಹೋಗ್ತಾಯಿದ್ರು. ಅದು ಸ್ವಲ್ಪ ಏನು ಹೇಳೋದು, ಗೊತ್ತಿಲ್ದಲೇ ಇರೋರಿಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತಲೇ ಅನ್ಕೋಬೋದು. ಲಕ್ಕಿಲಿ ನಾವು ಬುಕ್ ಮಾಡ್ಕೊಂಡಿದ್ದರಿಂದ ಏನೂ ಆಗಲಿಲ್ಲ. ಸೊ ನಮ್ಮದನ್ನೆಲ್ಲ ವೆರಿಫೈ ಮಾಡ್ಕೊಂಡು ನಾವು ಒಳಗಡೆಗೆ ಹೋಗ್ತಾಯಿದ್ವಿ. ಕ್ಯೂ ಇತ್ತು ಮಾತ್ರ. ಬಟ್ ಬೇರೆಯವರು ಅಂದರೆ ಆನ್ಲೈನಲ್ಲಿ ಏನು ಬುಕ್ ಮಾಡ್ಕೊಂಡಲ್ಲೇ ಇರೋರು ತುಂಬ ಗಲಾಟೆ ಮಾಡ್ತಾಯಿದ್ರು. ಬಿಕಾಸ್ ಅವ್ರಿಗೆ ಅಷ್ಟು ಐಡಿಯಾ ಇಲ್ದಲೇ ಇರೋದ್ರಿಂದ ಹಾಗೆ ಬಂದಿದ್ರಲ್ವ. ಸೊ ಹಾಗಾಗಿ ಸ್ವಲ್ಪ ಗಲಾಟೆ ಮಾಡ್ತಾಯಿದ್ರು ಅಷ್ಟೇ ಅಲ್ಲೆಲ್ಲ. ಅಲ್ಲಿ ಇದ್ದಿದ್ದು ಫ್ರೀಡಮ್ ಮಾಲಲ್ಲಿ ನಮ್ಮದು ಒಂದು ಸ್ವಲ್ಪ ಕೋಟ್ಸ್ನೆಲ್ಲ ಬರ್ದು ಅಲ್ಲಿಂದ ನೆಕ್ಸ್ಟು ಸ್ಟಾಲ್ ಸೆಕ್ಷನಿಗೆ ಹೋಗೋಕ್ಕೂ ಮುಂಚೆ ನಮ್ಮದು ಕರ್ನಾಟಕದ ಏನೇನು ಸ್ಪೆಷಾಲಿಟಿ ಇದೆ ಅದರದ್ದೆಲ್ಲದೂ ಈ ಥರ ಪ್ರದರ್ಶನ ಆಯಿತು. ಗೊಂಬೆಗಳು ಇದ್ರದ್ದೆಲ್ಲದೂ ತುಂಬಾ ಚೆನ್ನಾಗಿ ಮಾಡಿದರು ಮಾತ್ರ. ಡೊಳ್ಳು ಕುಣಿತ ಆಗಿರ್ಬೋದು, ಇದೆಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ಕೆಲವೊಬ್ಬರೆಲ್ಲ ಹೊರಡ್ತಾಯಿದ್ರು. ಇವ್ರದ್ದೆಲ್ಲ ಅಲ್ಲಿ ಪ್ರೊಸೆಷನ್ ಇತ್ತಂತೆ. ಸೊ ನಾವು ಆ ಟೈಮ್ನಲ್ಲಿ ಆಚೆ ಇದ್ದಿದ್ದರಿಂದ ಅದನ್ನು ನೋಡಲಿಕ್ಕಾಗಲಿಲ್ಲ ನಾವು ಅಷ್ಟೇನೇನೆ. ಸೊ ನೆಕ್ಸ್ಟು ಯಕ್ಷಗಾನ ನನ್ನ ಫೇವ್ರೇಟು. ಸೊ ಅವ್ರಿಗೂ ಕೂಡ ಹಲೋ ಮಾಡಿಕೊಂಡು ಸ್ಟಾಲ್ ಹತ್ರ ಹೋದರೆ ಸ್ಟಾಲ್ ಅಂತೂ ತುಂಬಾ ಇತ್ತು. ಇದರಲ್ಲೆಲ್ಲ ಏನಿತ್ತು ಅಂದರೆ ಒಂದೊಂದು ಡಿಸ್ಟಿಕ್ಕಿಂದು ಒಂದೊಂದು ಸ್ಟಾಲ್ ಹಾಕಿದ್ರು. ಅಲ್ಲಿಂದ ಏನೇನು ಸ್ಪೆಷಾಲಿಟಿ ಇದೆ ಅದನ್ನೆಲ್ಲ ಅಲ್ಲಿ ಮಾಡ್ತಾಯಿದ್ರು. ಆ್ಯಂಡ್ ಅಲ್ಲಿನ ಸ್ಪೆಷಾಲಿಟಿ ಫುಡ್ನ ಕೂಡ ಅಲ್ಲಿ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ಅಂದರೆ ಎಲ್ಲದೂ ವೆರೈಟಿ ಟೇಸ್ಟ್ ಮಾಡಬೇಕು ಅಂತ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನ ಕೊಡ್ತಾಯಿದ್ರು. ಆ್ಯಂಡ್ ನಾವು ನಮ್ಗೆ ಯಾವ್ದಾದ್ರು ಇಷ್ಟನೋ ನಾನು ಅಲ್ಲೊಂದು ಸ್ವಲ್ಪ ಟೇಸ್ಟ್ ಎಲ್ಲ ಮಾಡಿದೆ. ನಮ್ಮ ಕೈಯಾಗ ಆಯುಧ ಬೇಕಾಗಿಲ್ಲ, ಸಂವಿಧಾನದ ಪ್ರತಿ ಬೇಕಾಗೈತಿ. ಆಯುಧ ನಮ್ಮನ್ನ ರಕ್ಷಣೆ ಮಾಡೋದಿಲ್ಲ, ಇವತ್ತು ನಮಗೆ ಸಂವಿಧಾನ ರಕ್ಷಣೆ ಕೊಡ್ತೈತಿ. ಅನ್ಯಾಯ ಬಂದೈತಂದ್ರೆ, ಅನ್ಯಾಯ ನಿಮ್ಮಲ್ಲಿ ಬಾಗ್ಲಿ ಬಂದೈತಂದ್ರೆ ನೀವೆಲ್ಲರೂ ನನ್ನ ಹಂಗ ಧೈರ್ಯ ನಮ್ಮನ್ನ ಅಂದಿಸಕ್ ಬರಕತ್ತಾರ. ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಬಂದಿದ್ದೇನೆ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಕೆಳಗಡೆ ಫೋರ್ಟ್ ಥರ ಮಾಡಿದರು. ಆ್ಯಂಡ್ ನಮ್ಮ ಸ್ವಾತಂತ್ರ್ಯ ಪಡೀಲಿಕ್ಕೆ ಏನೇನೆಲ್ಲ ಯಾರ್ಯಾರು ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ ಅದರದ್ದೆಲ್ಲ ಒಳಗಡೆ ಒಂದು ಸ್ಪೀಚ್ ಥರ ಇತ್ತು. ಸೊ ಅದನ್ನೆಲ್ಲ ನಾವು ನೋಡ್ಕೊಂಡು ನಾವು ಆಚೆ ಬಂದ್ವಿ. ಆ್ಯಂಡ್ ಈವ್ನಿಂಗಿಗೆ ಪಟಾಕಿಗಳದ್ದು ಇದಿತ್ತು, ಸಿಕ್ಕಾಬಟ್ಟೆನೇ ಚೆನ್ನಾಗಿತ್ತು ಅದಂತೂ. ಬಟ್ ಓನ್ಲಿ ಥಿಂಗ್ ಏನಂದರೆ ನಾನು ಅದನ್ನು ಲೈವಾಗಿ ನೋಡಲಿಕ್ಕಾಗಲಿಲ್ಲ. ಬಿಕಾಸ್ ನಾವು ಬೇಗನೆ ಬರಬೇಕಾಗಿದ್ದರಿಂದ ನನ್ನ ಫ್ರೆಂಡ್ಸ್ಗಳು ನನಗೆ ವೀಡಿಯೋ ಕಳಿಸಿದ್ರು. ಸೊ ಅದನ್ನು ಕೂಡ ಇಲ್ಲೇ ಅಪ್ಲೋಡ್ ಮಾಡಿದ್ದೀನಿ, ನೀವು ಕೂಡ ನೋಡ್ಕೊಳ್ಳಿ ಅದನ್ನು. ಬಟ್ ತುಂಬಾ ಚೆನ್ನಾಗಿತ್ತು, ಮಿಸ್ ಮಾಡಿಕೊಂಡೆ ಅಂತ ಒಂಚೂರು ಫೀಲು ಆಯಿತು. ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಹೋಗೋರಿದ್ರೆ ಖಂಡಿತ ಹೋಗಿ ಮಿಸ್ ಮಾಡ್ಕೊಂಡ್ಲೇಬೇಡಿ. ಅಲ್ಲಿಂದ ಮುಗಿಸ್ಕೊಂಡು ನಾನು ಮೆಟ್ರೋ ಸ್ಟೇಷನಿಗೆ ಬಂದೆ. ನಾನು ಹೆವಿ ಕ್ರೌಡ್ ಇತ್ತು ಆ್ಯಂಡ್ ಕಾಲಂತೂ ಭಯಂಕರ ನೋವು ಬಂದುಬಿಟ್ಟಿತ್ತು, ಅಷ್ಟು ಪೇಯ್ನ್ ಆಗಿಬಿಟ್ಟಿತ್ತು. ಆ್ಯಂಡ್ ಕೆಲವೊಂದು ಮೆಟ್ರೋ ಸ್ಟೇಷನ್ಸ್ ಏನು ಸ್ಟಾಪ್ಸ್ ಇತ್ತು ಅದನ್ನು ಬ್ಲಾಕ್ ಮಾಡಿದರು ನಿಯರ್ ವಿಧಾನಸೌಧ. ಸೊ ಈ ಮಗು ಅಂತೂ ರಶ್ಶಿಗೆ ನೆನೆ ಸಖತ್ ಅಳ್ತಿತ್ತು. ಬಟ್ ಸಖತ್ ಕ್ಯೂಟಾಗೂ ಇತ್ತು, ನೋಡೋಕ್ಕೆ ಚೆನ್ನಾಗಿತ್ತು ಒಂಥರ. ಊರೆಲ್ಲ ಸುತ್ಕೊಂಡು ಬಂದಮೇಲೆ ಎಷ್ಟೇ ಟಯರ್ಡ್ ಅನಿಸಿದ್ರು ರಿಲ್ಯಾಕ್ಸ್ ಅನಿಸೋದಲ್ಲೇ ಕೂದಲೆಲ್ಲ ಕೆಟ್ಟು ಒಂದು ತುರುಬು ಹಾಕಿದಾಗಲೇ ನಾನು ಅದನ್ನು ಮಾಡಿದಾಗಲೇ ರಿಲ್ಯಾಕ್ಸ್ ಅನಿಸಿದ್ದು. ನನ್ನ ಮಗಂಗೆ ಊಟ ಇಲ್ಲ, ತಿಂಡಿ ಇಲ್ಲ. ಬಾ ಬಂಗಾರಿ, ಏನು ತಿಂದಿಲ್ಲ ಅವರಪ್ಪನ ಕಡೆಯಿಂದ. ಬಾ, ಅಮ್ಮ ಬೇಕು ಅಮ್ಮ ಬೇಕು ಅಮ್ಮ ಬೇಕು. ನಿನ್ನ ಮಗೋರಿದ್ವಿ ಅಲ್ಲ, ಯಾಕೆ ನೀನು ಊಟ ಮಾಡಿಲ್ಲ? ನೀನು ಬ್ಯಾಡ್ ಬೈತಾನೆ, ನೀನು ಹಂಗೆಲ್ಲ ಮಾಡ್ತಾರಾ? ಹೀಗೆ ಬಂದು ಅವನಿಗೊಂದು ಸ್ವಲ್ಪ ತಿನ್ನಿಸ್ಬಿಟ್ಟು ಆಮೇಲೆ ನಾನು ತಿಂದು ಲೈಟಾಗಿ ಅಲ್ಲಿ ಸ್ವಲ್ಪ ಎಲ್ಲ ಚಿಕ್ಕ ಚೂರು ತಿಂದಿರೋದು ಅದು
ಒಂಥರ ಹೆಂಗೆ ಅಂದರೆ ಒಂಥರ ಹೊಟ್ಟೆ ತುಂಬ್ದಂಗೂ ಅಲ್ಲ ತುಂಬಿಲ್ದಂಗೂ ಅಲ್ಲ ಹಂಗೆ ಆ ಥರ ಇದೆ. ಅದಕ್ಕೆ ಚೆನ್ನಾಗಿ ಒಂದು ಲೋಟ ಜ್ಯೂಸ್ ಕುಡಿದ್ಬಿಟ್ಟು ರಿಲ್ಯಾಕ್ಸ್ ಮಾಡಿ ಆಮೇಲೆ ಕಚ್ಚಿ ಮಾಡಬೇಕು ಅಷ್ಟೇ. ಆಮೇಲೆ ಸಿಗ್ತೀನಿ. ಹೋಗ್ಬೇಕಂದೆ ಈಗ ಊಟ ಮಾಡಿ ಹಾಂ ರೆಡಿಯಾಗಿ ಹ್ಞೂ ಲಗೇಜ್ ತಗೊಂಡು ಲಗೇಜ್ ತೊಗೊಂಡ ಹಾಂ ಆಮೇಲೆ ಕಾರಲ್ಲಿ ಹಾಂ ಹೋಗ್ಬಿಟ್ಟು ಹಾಂ ಅಮ್ಮ ಮೊಸರು ಹೋಗೋಣ. ಅಮ್ಮಮ್ಮ ಇಲ್ವಂತ, ಅಮ್ಮಮ್ಮ ಬ್ಯುಸಿ ಇದೆಯಾ ಅಂತ. ಪ್ಲೀಸ್ ಹೋಗೋಣ. ಇವತ್ತು ನಾನೇ ತಿನ್ನಿಸ್ಬೇಕು ಅಂದ್ಬಿಟ್ಟು ಅವನೇನೂ ತಿಂದಿಲ್ಲ ಪಾಪ. ಅಲ್ಲಿಂದ ಆಫ್ ಮಾಡು. ಅಲ್ಲಿಂದ ಬಂದಮೇಲೆ ಹೇಳ್ತಿದ್ದಂತೆ, ನಾನು ಸುಮ್ಮನೆ ನಿಂತ್ಕೊಳ್ತಿದ್ನಲ್ಲ, ಯಾಕೆ ನಮ್ಮಮ್ಮ ಕರ್ಕೊಂಡು ಹೋಗಿಲ್ಲ ಅಂತಂದು ಅಂತ. ಪಾಪ ಇವತ್ತೆ ಫಸ್ಟ್ ಟೈಮ್ ಅವನು ತುಂಬ ಹೊತ್ಬಿಟ್ಟು ಹೋಗಿರೋದು. ಸೊ ಐ ಆಲ್ಸೋ ಮಿಸ್ಡ್ ಯು ಲಾಟ್. ಹೌ ಮಚ್ ಯು ಮಿಸ್ ಮೀ? 5 ರೌಂಡಾ? ನೀ ಯಾಕೆ ಅಪ್ಪ ಹತ್ರ ಮಮ್ಮು ತಿಂದಿಲ್ಲ? ಸುಮ್ಮನೆ ಯಾಕೆ ಅಪ್ಪ ಹತ್ರ ಯಾಕೆ ಮಮ್ಮು ತಿಂದಿಲ್ಲ ಅದನ್ನ ಹೇಳಿ ನೀನು ನನಗೆ. ನಾನು ನಂಗೆ ಹೊಟ್ಟೆ ಹಸಿತಿಲ್ಲ. ಯಾಕೆ ಹೊಟ್ಟೆ ಹಸ್ತಿಲ್ಲ? ಪಾಪ ಚಾರ ಅದಕ್ಕೆ ನಾನು ತಿನ್ನಲ್ಲ. ನೀನೇನು ಪಾಪಚ್ಚಿ ಅಲ್ಲ ನೀನು. ಪಾಪ ನೀನು ಡರ್ಟಿ ಬಾಯ್ ಆಗಿದ್ದೆ. ನೀನು ಡರ್ಟಿ ಬಾಯ್ ಆಗಿದ್ದೆ. ನಿಂಗೆ ಯಾಕೆ ಫೀವರ್ ಬಂತು? ಸುಮ್ಮನೆ ನೀನು ಏನೋ ಥರ ಸ್ಮೆಲ್ ಬರ್ತಿದೆ. ಏನು ಸ್ಮೆಲ್ ಬರ್ತಿದೆ ನನ್ನ ಹತ್ರ? ಮೇಕಪ್ ಥರ. ಮೇಕಪ್ ಥರ ಎಲ್ಲಿ ಸ್ಮೆಲ್ ಬರ್ತಿದೆ ನನ್ನ ಹತ್ರ? ನಾನು ಅವಾಗಲೇ ಡ್ರಾಪ್ ಮಾಡ್ದಲ್ಲ ಮನೆಯಿಂದ, ಅವಾಗ ಅದು ಏನೋ ಥರ ಸ್ಮೆಲ್ ಬಂತು. ನೀನು ಬೆಳಿಗ್ಗೆ ಡ್ರಾಪ್ ಮಾಡಿದಾಗ ಸ್ಮೆಲ್ ಬಂತ? ಅಮ್ಮ ಪರ್ಫ್ಯೂಮ್ ಹಾಕಿದ್ಲಲ್ಲ, ಪರ್ಫ್ಯೂಮ್ ಸ್ಮೆಲ್ ಅದು. ಸ್ಮೆಲ್ ಹಾಂ, ಅಮ್ಮ ಬೆಳಿಗ್ಗೆ ಪರ್ಫ್ಯೂಮ್ ಹಾಕಿದ್ಲಲ್ಲ, ಅದ್ರ ಸ್ಮೆಲ್ ಅದು. ಕಣ್ಣಿಂದ ಇಲ್ಲ, ಡ್ರೆಸ್ಸಿಂದ. ರಶ್ಶಿಂದ. ಓಕೆ, ಬೈ ಬಾಯ್, ಸಿ ಯು, ಟಾಟಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಹೇಳು, ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟೇನೇನೆ. ನಾನು ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್, ಸಿ ಯು.